ಹಲೋ ಸ್ನೇಹಿತರೆ, ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಸ್ವಾಗತ. ಎಂದಿನಂತೆ ನೀವು ಇವತ್ತು ಪದಬಂಧವನ್ನು ಬಿಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸರಿ, ಬನ್ನಿ ಪದಬಂಧವನ್ನು ಶುರು ಮಾಡೋಣ. ಮೊದಲನೆಯ ಸುಳಿವು, ಲೋಹದ ಅಕ್ಕಿಯಲ್ಲಿ ಪಯಣ. ಉತ್ತರ ವಿಮಾನಯಾನ. ಮುಂದಿನ ಸುಳಿವು, ಉದ್ಯಾನದಲ್ಲಿ ರಾಮ ಪಡೆದ ವಿಶ್ರಾಂತಿ. ಉತ್ತರ ವಿರಾಮ. ಮುಂದಿನ ಸುಳಿವು, ಮನತುಂಬಿ ಮಾಡಿದ ವಂದನೆ. ಉತ್ತರ ನಮನ. ಮುಂದಿನ ಸುಳಿವು, ಡಮ್ ಎಂಬ ಶಬ್ದದಿಂದ ಜನರ ಗಮನ ಸೆಳೆಯುವ ಘೋಷಣಾ ವಾದ್ಯ. ಉತ್ತರ ಡಂಗುರ. ಮುಂದಿನ ಸುಳಿವು, ರಜೆಯಲ್ಲಿ ಖರೀದಿ ಮಾಡಿದ ಬೆಳ್ಳಿ. ಉತ್ತರ ರಜತ. ಮುಂದಿನ ಸುಳಿವು, ಮನಸ್ಸಿನಲ್ಲಿ ಆಳವಾಗಿ ಯೋಚಿಸುವ ಕ್ರಿಯೆ. ಉತ್ತರ ಮನನ ಮಾಡು. ಮುಂದಿನ ಸುಳಿವು, ಪರ್ವತದಿಂದ ಹುಟ್ಟಿ ಸಾಗರ ಸೇರುವ ಜಲಧಾರೆ. ಉತ್ತರ ನದಿ. ಮುಂದಿನ ಸುಳಿವು, ಮಾವನ ಮನೆಗೆ ಬಂದ ಮನುಷ್ಯ. ಉತ್ತರ ಮಾನವ. ಮುಂದಿನ ಸುಳಿವು, ಏಕತೆಯಲ್ಲಿ ವೈವಿಧ್ಯತೆಯ ನಾಡು. ಉತ್ತರ ಭಾರತ. ಮುಂದಿನ ಸುಳಿವು, ಶ್ರಾವಣ ಮಾಸದ ಹಬ್ಬಗಳಲ್ಲಿ ಮುತ್ತೈದೆಯರಿಗೆ ನೀಡುವ ಉಪಾಯನ. ಉತ್ತರ ಬಾಗಿನ. ಮುಂದಿನ ಸುಳಿವು, ವಿಷಯವನ್ನು ಸೂಕ್ಷ್ಮವಾಗಿ ವೀಕ್ಷಿಸುವುದು. ಉತ್ತರ ಅವಲೋಕನ. ಮುಂದಿನ ಸುಳಿವು, ಅರಮನೆಯಲ್ಲಿ ವಾಸಿಸುವ ರಾಜ. ಉತ್ತರ ಅರಸ. ಮುಂದಿನ ಸುಳಿವು, ವನದಲ್ಲಿ ಬರೆದ ಕವಿತೆ. ಉತ್ತರ ಕವನ. ಮುಂದಿನ ಸುಳಿವು, ಹೂವಿನ ಮೇಲೆ ಬೀಳುವ ನೀರಿನ ಬಿಂದು. ಉತ್ತರ ಹನಿ. ಮುಂದಿನ ಸುಳಿವು, ಶ್ರೀನಿವಾಸ ನೆಲೆಸಿರುವ ಮನೆ. ಉತ್ತರ ನಿವಾಸ. ಮುಂದಿನ ಸುಳಿವು, ವೇಗ ಪದದ ವಿರುದ್ಧ ಪದ. ಉತ್ತರ ನಿಧಾನ. ಮುಂದಿನ ಸುಳಿವು, ಜನರಿಂದ ಜನಪ್ರಿಯವಾದ ಎಂಬ ಅರ್ಥ ಕೊಡುವ ಪದ. ಉತ್ತರ ಜನಜನಿತ. ಮುಂದಿನ ಸುಳಿವು, ದೇಹವನ್ನು ನೀರಿನಿಂದ ಶುದ್ಧೀಕರಿಸಿಕೊಳ್ಳುವ ಕ್ರಿಯೆ. ಉತ್ತರ ಜಳಕ. ಮುಂದಿನ ಸುಳಿವು, ವಸ್ತುಗಳ ತೂಕವನ್ನು ಅಳೆಯಲು ಬಳಸುವ ಸಾಧನ. ಉತ್ತರ ತಕ್ಕಡಿ. ಮುಂದಿನ ಸುಳಿವು, ಕಣ್ಣು ಈ ಪದದ ಸಮಾನಾರ್ಥಕ ಪದ. ಉತ್ತರ ನಯನ. ಮುಂದಿನ ಸುಳಿವು, ವೈಲ್ಡ್ ಬೇರ್ ಪದವನ್ನು ಕನ್ನಡೀಕರಿಸಿ.